Hey guys, welcome back to my channel Amrita Gowda Vlogs in Kannada. ಮನಸೆಲ್ಲ ಸಂಚಿಯ ಬಿಚ್ಚಿ ದಿನ ದಿನವೂ ಮೋಹ ಅಂಬೋ ಭಂಗಿಯ ಕೊಚ್ಚಿ ಪ್ರತಿಯೊಂದು ಕೂಡ ನಮ್ಮ ಮನೆಯವರೇ ರೆಡಿ ಮಾಡಿರೋದು. ನೋಡಿ, ನನ್ನ ರಿಂಗ್ ಲೈಟು, ಮೊಬೈಲ್ ಸ್ಟ್ಯಾಂಡ್, ಕ್ಯಾಮ್ರಾ, ಪ್ರತಿಯೊಂದಕ್ಕೂ ಆಗಲಿ ಕುಂಕುಮ ಇಟ್ಟು ಹೂವು ಮುಡಿಸಿ ಲಾಸ್ಟಿಗೆ ನಿಂಬೆಹಣ್ಣು ಕೊಯ್ದು ಎಲ್ಲ ಪ್ರತಿಯೊಂದು ಕೂಡ ಮಾಡಿದ್ದಾರೆ ಅವರೇ. ನಾನೇನು ಮಾಡೋಗಿರಲಿಲ್ಲ, ಫುಲ್ ಫ್ರೀ ಆಗಿದ್ದೆ. ಅಡುಗೆ ತಿಂಡಿ ಎಲ್ಲ ಮಾಡಿ ಮನೆಗೆ ಕಸ ಒರೆಸಿ ಗುಡಿಸಿ ಎಲ್ಲ ಪ್ರತಿಯೊಂದು ಮಾಡಿಕೊಟ್ಟೆ. ಪೂಜೆ ಕೆಲಸ ನೋಡಿ ಫ್ರೆಂಡ್ಸ್, ಎಲ್ಲ ನಮ್ಮ ಮನೆಯವರೇ ಮಾಡಿರೋದು. ಮೆಸ್ಸಿ ಆಗಿದೆ ಡೈನಿಂಗ್ ಟೇಬಲ್. ಮಳೆ ಬರುತ್ತೆ ಅಂತ ಚಿಕ್ಕ ರಂಗೋಲಿ ಇರುತ್ತೆ, ಮಳೆ ಬರಲಿಲ್ಲ. ಕೆಳಗೆ ಆ ಕಡೆ ಈ ಕಡೆ ಇಡ್ರಿ. ಬತ್ತಿ ಎರಡೆರಡು ಹಾಕ್ಬೇಕು ಅಂತ ಹೇಳಿದ್ ನಾನು. ಐನೋ ವೀಡಿಯೋಸ್ ಎಲ್ಲ ತುಂಬಾ ಲೇಟಾಗಿ ಬರ್ತಾಯಿದೆ, ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ನನಗೆ ಯಾವಾಗ ಟೈಮ್ ಸಿಗುತ್ತೋ ನಾನು ಅವಾಗ ಮಾಡ್ತಾಯಿದ್ದೀನಿ. ಎಡಿಟ್ ಮಾಡಿ ಎಲ್ಲ ಹಾಕಬೇಕಲ್ಲ, ನನಗೂ ಕೆಲಸ ಕಾರ್ಯಗಳಿರ್ತವೆ. ಯೂಟ್ಯೂಬ್ ಮಾಡ್ತೀವಿ ಅಂತ ಒಪ್ಕೊಂಡು ಬರೋದು ಮುಖ್ಯ ಅಲ್ಲ, ಅದು ನಾವು ಹೆಂಗೆ ತೊಗೊಂಡು ಹೋಗ್ತೀವಿ ಅನ್ನೋದು ಮುಖ್ಯ. ಹೌದು, ನಾನು ಮಾಡೋಣ ಅಂತಲೇ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದೆ, ಬಟ್ ಆವಾಗ ಗೊತ್ತಾಗೋದು ಎಷ್ಟು ಕಷ್ಟ ಇದೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಟೈಮ್ ಟು ಟೈಮ್ ಹಾಕಬೇಕು, ಕೆಲಸ ಕಾರ್ಯ ಎಲ್ಲ ಬಿಟ್ಟು ಹಾಕಬೇಕು. ಬಟ್ ನನಗೆ ಆ ಥರ ಆಗ್ತಾಯಿಲ್ಲ. ಸ್ವಲ್ಪ ನನಗೂ ಕೆಲಸ ಅದು ಇದು ಅಂತೆಲ್ಲ ಇರುತ್ತಲ್ಲ, ಸೊ ಅದನ್ನೆಲ್ಲ ನಿಭಾಯಿಸಿ ನಾನು ನನ್ನ ವೀಡಿಯೋಸ್ನ ಮಾಡ್ಕೋಬೇಕು ಆ್ಯಂಡ್ ಪೋಸ್ಟ್ನ ಮಾಡಬೇಕು, ಎಡಿಟ್ನ ಮಾಡಬೇಕು. ಇರಲಿ, ಪರವಾಗಿಲ್ಲ, ಇಟ್ಸ್ ಓಕೆ. ನಿಧಾನವಾಗಾದರೂ ಅಪ್ಲೋಡ್ ಮಾಡೋಣ ಅಂತ ಮಾಡಿದ್ದೀನಿ. ನಾನು ಪೂಜೆ ಮಾಡೋ ಹಾಗೆ ಇರಲಿಲ್ಲ, ಸೊ ಅದಕ್ಕೋಸ್ಕರನೇ ನಮ್ಮ ಮನೆಯವರು ಪ್ರತಿಯೊಂದು ಅಂದರೆ ಎಲ್ಲನೂ, ಪ್ರತಿಯೊಂದು ದೇವ್ರ ಮನೆ ಕೆಲಸದಿಂದ ಹಿಡಿದು ಪ್ರತಿಯೊಂದೂ ಎಲ್ಲ ಇವರೇ ರೆಡಿ ಮಾಡಿ ಮಾಡ್ಕೊಂಡಿರೋದು. ಈ ಥರ ವಿಚಾರದಲ್ಲಿ ತುಂಬ ಲಕ್ಕಿ ನಾನು. ಎಲ್ಲನೂ ಹೆಲ್ಪ್ ಮಾಡಿಕೊಡ್ತಾರೆ, ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ನನಗಿಂತ ಚೆನ್ನಾಗೇ ಪೂಜೆ ಮಾಡ್ತಾರೆ ಅವರು. ದೇವ್ರ ಮನೆಯಲ್ಲಿ ಕಳಸ ಚೇಂಜ್ ಮಾಡಿರೋದಿರ್ಬೋದು, ದೇವ್ರ ಸಾಮಾನು ತೊಳ್ಕೊಳೋದಿರ್ಬೋದು, ಪ್ರತಿಯೊಂದು ಕೂಡ ಮಾಡ್ಕೊಂಡಿದ್ರು ಅವರೇನೆ ಪಾಪ. ಝೀರೋಯಿಂದ ಬೆಳೆದು ಬಂದಿರೋದು ನನ್ನ ಗಂಡ. ಯಾರಿಗೆ ಏನೇ ಆದರೂ ಪರವಾಗಿಲ್ಲ, ನನಗೆ ನನ್ನ ಮಕ್ಕಳಿಗೆ ನನ್ನ ಗಂಡ ಹೀರೋ ಅಂತಲೇ ಹೇಳ್ಬೋದು. 1000 ಜನ 1000 ಮಾತಾಡ್ತಾರೆ, ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ದಲೆ ತನ್ನ ಗುರಿನ ತಾನು ರೀಚ್ ಆಗಬೇಕು ಅಂತ ಕಷ್ಟಪಟ್ಟು ದುಡ್ದು ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ. ಮುಂಚೆ ಏನೂ ಇಲ್ಲದಿದ್ದಾಗ ಯಾರ್ಯಾರು ಯಾವ ಥರ ಇದ್ದರು ಎಲ್ಲ ಇದ್ದರು, ಅವೆಲ್ಲ ನೆನೆಸ್ಕೋತಾರೆ. ಈಗ ಯಾವ ಥರ ಇದ್ದಾರೆ ಎಲ್ಲ ಪ್ರತಿಯೊಂದು ಹೇಳ್ಕೊತಾರೆ. ದುಡ್ಡಿದ್ರೆ ದುನಿಯಾ ಅಂತ ನನಗೂ ಗೊತ್ತಾಯಿತು. ದುಡ್ಡಿದ್ರೆ ದುಡ್ಡಿಂದ ಎಲ್ಲರೂ ಬರ್ತಾರೆ. ನನ್ನ ಗಂಡ ಆಗಿರೋದಕ್ಕೂ ಈಗಿರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆಗ ಹಿಂದೆ ಮಾತಾಡಿ ಬೈದಿರೋರೆಲ್ಲ ಈಗ ಮುಂದೆ ಆಡಿ ಹೊಗಳ್ತಾರೆ. ಇದೇ ಥರ ಚೆನ್ನಾಗಿರಲಿ ಅಂತ ಕೇಳ್ಕೊತೀನಿ ನಾನು. ನನಗೆ ಯಾರೇ ಏನಂದ್ರು, ಹಾಗೆ ನನ್ನಿಂದ ಯಾರೇ ಮಾತಾಡಿ ಏನೇ ಹೇಳಿದ್ರು ಕೂಡ ಅದು ಗೊತ್ತಾದರೆ ನಾನು ತುಂಬ ಬೇಜಾರಾಗಿ ತುಂಬ ಫೀಲಲ್ಲಿ ಅಳ್ತಾ ಇದ್ದೆ. ಅದನ್ನು ನನ್ನ ಮನೆಯವರು ಎಷ್ಟು ಚೆನ್ನಾಗಿ ಸಾಲ್ವ್ ಮಾಡ್ತಾರೆ ಅಂತ ಅಂದರೆ, ಅವರಿಂದನೇ ಕಲ್ತಿರೋದು ನಾನು. 1000 ಜನ 1000 ಮಾತಾಡ್ತಾರೆ, ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬಾರ್ದು. ನಾವು ನಮಗೋಸ್ಕರ ಜೀವನ ಮಾಡಬೇಕು. ನಾನಿರೋದು ನಿಮಗೋಸ್ಕರ, ನಾನು ದುಡಿಯೋದು ನಿಮಗೋಸ್ಕರ. ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಬೇಡಿ. ನಿಮಗೇನು ಬೇಕು ನೀವು ತೊಗೊಳ್ರಿ, ನೀವೇನು ಬೇಕು ನೀವು ತಿನ್ನಿರಿ. 1000 ಜನ 1000 ಮಾತಾಡ್ತಾರೆ, ಮಾತಾಡಿದವರೆಲ್ಲ ಬಂದು ನಿಮಗೆ ಸಾಕಲ್ಲ, ಏನೂ ಮಾಡಲ್ಲ. ಸೊ
ಅದಕ್ಕೋಸ್ಕರ ಯಾರು ಏನೇ ಅಂದರೂ ನಾನೇನು ತಲೆನೇ ಕೆಡ್ಸ್ಕೊಳಲ್ಲ. ಅನ್ನೋರು ಅಂತಾರೆ, ಅನ್ನೋರು ಬಂದೆಲ್ಲ ಅನ್ನ ಹಾಕಲ್ಲ ಅನ್ನೋದು ನನಗೂ ಗೊತ್ತಾಗಿದೆ. ಸೊ ಅದಕ್ಕೋಸ್ಕರ ನಾನು ಯಾವುದಕ್ಕೂ ತಲೆ ಕೆಡ್ಸ್ಕೊಳಲ್ಲ. ನಾನು ಸ್ವಲ್ಪ ಯಾರು ಏನೇ ಅಂದರೂ ಬೇಗ ಟ್ರಿಗರ್ ಆಗ್ತೀನಿ. ಬಟ್ ನಮ್ಮ ಮನೆಯವರು ಎಷ್ಟು ಕಾಮಾಗಿ ತೊಗೊಂಡು ಹೋಗ್ತಾರೆ ಅಂದರೆ ಅವರಿಂದ ಕಲಿಯೋದು ತುಂಬಾ ಇದೆ. ಇಲ್ಲೇ ಬಿಡು, ಅದೊಂದು ಎತ್ಕೋ. ಕಾರ್ ನಿಲ್ಸಿದ್ಮೇಲೆ ಬೇಕಾದ್ರೆ ಅದು ಮಾಡೋಣ. ಕಾರಲ್ಲಿ ನಾನು ಬರ್ತೀನಿ ಒಂದು ರೌಂಡು. ಎಲ್ಲಾರಾಗಲಿ ಬೈಕ್ ಕೀ ಇಲ್ಲೇ ಐತೆ ನೋಡು. ಆ್ಯಕ್ಚುಲಿ ಕೀಗಳನ್ನ ಇಟ್ಟು ಪೂಜೆ ಮಾಡಬೇಕು, ಗೊತ್ತಾ? ಅದು ನೀ ಅರ್ಧಂಬರ್ಧ ಕೆಲಸದು. ನೀವು ಫಸ್ಟ್ ನಿಂಬೆಹಣ್ಣು ಕರೆಕ್ಟಾಗಿ ಇಟ್ಕೊಳ್ರಿ. ಅದು ನೋಡೋದು ಈಗ ರಿವರ್ಸ್ ಹೋಗ್ಬಿಡು, ಆಗಲ್ಲ ತೆಗಿಯೋಕ್ಕೆ. ಬಾ ಬಾ, ಹೋಗು. ಹ್ಞೂ ಅಟ್ಲ ಈ ಮಲ್ಲೆ ಹೂವು ಕೊಡ್ತಿದ್ದು ಇಡಬೇಕೆ ಎಲ್ಲ ಒಂದೇನಾ? ಪಟಾಕಿ ಒಂದೇ ಹೋಗಿದ್ದು. ಬನ್ನಿ ಕಡ್ದಿಲ್ಲ, ನೆಡ್ತಾವ್ರಲ್ಲ, ಇವಾಗ ಕಡಿತಾವ ಪಟಾಕಿ. ಎಷ್ಟು ಚಂದ ಕಾಣಿಸ್ತಿದೆ ಅಲ್ಲ ನಮ್ಮ ಭದ್ರಾವತಿ. ನಾವು ಆಯುಧ ಪೂಜೆ ಆಗಿದ್ದು ಮಾರನೇ ದಿನ ವಿಜಯದಶಮಿ ದಿನ ಸಂಜೆ ಮಾಲಿಗೆ ಹೋಗಿದ್ವಿ. ಮಾಲಲ್ಲೇನು ವೀಡಿಯೋ ಮಾಡ್ಕೊಳಂಗಿಲ್ವಲ್ಲ, ಸೊ ನಾನು ಏನು ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಮಕ್ಕಳೆಲ್ಲ ಅಮ್ಮ ಮನೇಲಿ ಇದ್ರಲ್ಲ, ಸೊ ಅದಕ್ಕೋಸ್ಕರ ಅವ್ರನ್ನ ಕರ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ. ಒಂದು ಗೃಹ ಪ್ರವೇಶ ಇತ್ತು, ಸೊ ಅದಕ್ಕೆ ಅಟೆಂಡ್ ಮಾಡಬೇಕಿತ್ತು ನಾವು. ಅದಕ್ಕೋಸ್ಕರ ಮಕ್ಕಳನ್ನೆಲ್ಲ ಕರ್ಕೊಂಬಂದುಬಿಡೋಣ ಅಂತ ಹೋಗಿ ಕರ್ಕೊಂಬರೋಕ್ಕೆ ಹೊರಟಿದ್ವಿ. ಸ್ವಲ್ಪ ಕಾಣಿಸ್ತಷ್ಟೇ. ಅಲ್ಲಿ 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 ಪಿಂಕಿ ಅಲ್ಲಿ 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 ಪಿಂಕಿ ಥ್ಯಾಂಕ್ಸ್ ಕೊಡು. ಪಿಂಕಿ ಥ್ಯಾಂಕ್ಸ್ ಅಚ್ಚಕ ಬಂದ ನೀಟ ಕೈ ಕೊಡು. ಪಿಂಕಿ ಕಚ್ತಾಳೆ. ಥ್ಯಾಂಕ್ಸ್ ಪಿಂಕಿ ಥ್ಯಾಂಕ್ಸ್. ಹೇ ಚಲ್ಲ ಪಿಂಕಿ ಥ್ಯಾಂಕ್ಸ್. ಏ ಥ್ಯಾಂಕ್ಸ್ ಇಲ್ಲಲ್ಲ, ಹತ್ರ ಕೊಡು ಥ್ಯಾಂಕ್ ಯು ಅಂತ. ಹಬ್ಬ ಎಲ್ಲ ಮುಗಿದ್ಮೇಲೆ ಸ್ಯಾಟರ್ಡೆ ಸಂಡೇ ಎಲ್ಲರೂ ನಮ್ಮ ಮನೆಗೆ ಬಂದಿದ್ವು. ನಾವು ಇನ್ವೈಟ್ ಮಾಡಿದ್ವಿ. ಸೊ ನಾನೇನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ನಾವು ಟೆರಸ್ ಮೇಲೆ ಬಂದು 1 2 3 1 2 3 ಆಟ ಆಡ್ತಾಯಿದ್ವಿ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಎಲ್ಲ ಒಟ್ಟಿಗೆ ಸೇರಿದಾಗ ಮಾತಾಡ್ಕೊಂಡು ಅದು ಇದು ಅಂತ ಹೋಗುತ್ತೆ. ಏನೂ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ. ನಾನು ಸಿಂಪಲಾಗಿ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅಷ್ಟು ಬಿಟ್ಟರೆ ಇನ್ನೇನು ವೀಡಿಯೋಸ್ನ ನಾನು ಜಾಸ್ತಿ ಮಾಡೇ ಇಲ್ಲ. ಏನಕ್ಕದ ಒಂದು ಹಂಗೆ ಕೈಯಲ್ಲಿ ಹೊಡೆದೋಗ್ಲಪ್ಪ ಪಳ್ಳ. ನನಗೆ ತಲೆ ಮೇಲೆ ಹೊಡ್ಬೇಕು. वैसे नहीं जैसे आप यहाँ आए, अब चले नीचे। ಥಿಯೇಟ್ರ್ ಚೆನ್ನಾಗಿ ಮಾಡಿದ, ಹಳೇ ಮತ್ತು ಗೋಡನ್ ಆಗಿತ್ತು. ಅವಾಗಲೇ ಬಂದಿದ್ದೀನಿ ನಾನು ಚಿಕ್ಕವಳಿದ್ದಾಗ. ವಾಣಿಮ್ಮ ಗೋ ಬ್ಯಾಕ್.
ಏನು ಯಾರು ಎತ್ಕೊಂಡೋದ್ರೇನು ಶಬಾಷ್ ಈ ಕಡೆ ಇಟ್ಕೋಬೇಕು ತಾನೆ ಈ ಕಡೆ ಸೈಡಲ್ಲಿ ಇಲ್ಲ ಬೀಳ್ಸಿದ್ದೀರ ನೋಡ್ರಿ ತುಂಬಾ ಸೂಪರ್ ಆಗ್ತಿದ್ದೀವಲ್ಲ ನಮ್ಮ ಮುಖ ಮುಚ್ಕೊಂಡಿದೆ ಚಳಿ ಎಲ್ಲ ಪಾಪ ಇಬ್ರು ಕಾಣಿಸ್ತಿದೀವಲ್ಲ ಹೇಳಿ ಕಾಣಿಸ್ತೀವಿ ಹೇಳಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಅಂದ್ರೆ ಕಾಣಿಸ್ತಿಲ್ಲ ಅಂದ್ರೆ ಏನಿಲ್ಲ ಎಡಿಟು ನಾನು ಮುಖೇಶ್ ಸ್ಪಂದನ ಫ್ರೆಂಡು ಓಂ ಪ್ರಕಾಶ್ ಅವನಷ್ಟು ಮುಖೇಶ್ ಅಂತ ಬರೋನು ಅವನೇ ಕೆಳಗಡೆ ಅಲ್ಲ ಅದನ್ನೇ ಹೇಳ್ತಾ ಮುಖೇಶ್ ಅಂತ ಬರೋನು ಅವನೇ ಹೇಳ್ತಾನೆ ಸ್ಟಾರ್ಟಿಂಗಿಂದ ಎಂಡಿಂದ ಹೋಗಿ ಮುಗಿದ್ರು ಕಿರ್ಚ್ಕತಾನೆ ಇದಾವವು ನಾವು ಸಪ್ರೇಟ್ ಈ ಕಡೆ ಬಾ ಗುಡಿಯ ಫಿಲಮ್ ಹೆಂಗಿತ್ತು ಗಾನು ಫಿಲಮ್ ಹೆಂಗಿತ್ತು ಹೆಂಗಿತ್ತೆ ಹೆಂಗಿತ್ತೆ ನಿಜ ಹೇಳು ಆನೆಸ್ಟ್ ಅಮ್ಮ ಹೆಂಗಿತ್ತು ಫಿಲಮ್ ಏನಮ್ಮ ಹೆಂಗಿತ್ತು ಚಿನ್ಮಯಿ ನೀನು ಸೂಪರ್ ಅತ್ತೆ ಫಿಲಮ್ ಬಂದ್ರು ಇಟ್ಕೊಳತ್ತೆ ಇಟ್ಕೊಡ್ರಿ ಆಂಟಿ ಫಿಲಮ್ ಹೆಂಗಿತ್ತು ಆಂಟಿ ಎಕ್ಸಲೆಂಟ್ ಆಗಿತ್ತು ಅಜ್ಜಿ ಫಿಲಮ್ ಹೆಂಗಿತ್ತು ಅಜ್ಜಿ ತುಂಬಾ ಚೆನ್ನಾಗಿತ್ತು ಮಲ್ಗಿದ್ರಂತೆ ತಾವು ಎಂಡಿಂಗ್ ಚೆನ್ನಾಗಿತ್ತು ನಿನಗಿಂತ ತುಂಬಾ ಗಾಳಿ ಬಾಯ್ ಬಾಯ್ ಶಿರು ಹೆಂಗಿತ್ತು ಫಿಲಮ್ ಚೆನ್ನಾಗಿತ್ತಾ ಬಾಯ್ ಬಾಯ್ ಗುಡಿಯ ಬಾಯ್ ಮಾಡು ಬಾಯ್ ಹುಷಾರ್ ಬಾಯ್ ಬೈಕಲ್ಲಿ ಹೋಗ್ತಿದ್ಯಾ ಬಾಯ್ 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 ನಡಿ ಹೂ ಅಂತೆ ಹೂ ಬನ್ ಬನಾನ ಪಪ್ಪಿ ಕೊಡ್ತೈತ್ ಕೊಡು ಬೇಗ ಹೋಗೋಣ ನಡಿ ಫಿಲಮ್ ಮಾತ್ರ ರೀ ಸಖತ್ತಾಗಿತ್ತು ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು ಬರ್ಬೋದಿತ್ತು ಗಿರಿಯಣ್ಣ ಸಿಕ್ಕಿರಲ್ಲಿ ಅದೇ ಫಿಲಮ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಹೆಂಗಿತ್ತು ಗುಡಿಯ ಫಿಲಮ್ ಸೂಪರ್ ಹೆಂಗಿತ್ತಪ್ಪ ಸಖತ್ ಅಂದ್ರೆ ಸಖತ್ತಾಯ್ತು ನಂಗಂತೂ ತುಂಬಾ ಇಷ್ಟ ಆಯ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಟು ಅಮೃತ ಗೌಡ ಬ್ಲಾಗ್ಸ್ ಇನ್ ಕನ್ನಡ